ಕಿರಿಕಿರಿ 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 ಎಸ್ ಐಟಿ ಸಿಟಿ ಮಂದಿಗೆ ಶುರುವಾಯಿತು ಮತ್ತೊಂದು ಕಿರಿಕಿರಿ. ಟ್ರಾಫಿಕ್ ಸಿಗ್ನಲ್ ಆಯ್ತು, ದೇವಾಲಯಗಳು ಆಯ್ತು, ಬಸ್ ನಿಲ್ದಾಣಗಳು ಆಯ್ತು, ರೈಲ್ವೆ ನಿಲ್ದಾಣಗಳು ಕೂಡ ಆಯ್ತು. ಹಾಗಾದ್ರೆ ಈಗೇನಪ್ಪ ಸರದಿ ಅಂತೀರಾ? ಎಸ್ ಈಗ ಮೆಟ್ರೋ ನಿಲ್ದಾಣದ ಜೊತೆ ಮೆಟ್ರೋ ಒಳಗೂ ಕೂಡ ಎಂಟ್ರಿಯನ್ನು ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಯಾರು ಎಂಟ್ರಿ ಕೊಟ್ರು, ಏನಾಯ್ತು ಹಾಗಾದ್ರೆ? ಎಸ್ ಐಟಿ ಸಿಟಿ ಮಂದಿಗೆ ಶುರುವಾಯಿತು ಮತ್ತೊಂದು ಕಿರಿಕಿರಿ. ಟ್ರಾಫಿಕ್ ಸಿಗ್ನಲ್ ಆಯ್ತು, ದೇವಾಲಯಗಳು ಕೂಡ ಆಯ್ತು, ಬಸ್ ನಿಲ್ದಾಣ ಸೇರಿದಂತೆ ರೈಲ್ವೆ ನಿಲ್ದಾಣಗಳು ಕೂಡ ಆಯ್ತು. ಈಗ ಮೆಟ್ರೋ ನಿಲ್ದಾಣಗಳ ಸರದಿ. ಹಾಗಾದ್ರೆ ಏನಾಯ್ತು, ಯಾರು ಎಂಟ್ರಿ ಕೊಟ್ರು ಅನ್ನುವಂತ ಕುತೂಹಲ ಈಗ ಎಡೆ ಮಾಡಿದೆ. ಸಿಲಿಕಾನ್ ಸಿಟಿ ಜನರಿಗೆ ಎಲ್ಲೋದ್ರೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಏರ್ಪಾಟ್ ಆಗ್ತಾನೆ ಇರುತ್ತೆ. ನೋಡಿ, ಈಗ ನಾವು ಜನರು ಯಾವ್ದ್ರಲ್ಲಿ ಕಿರಿಕಿರಿ ಇಲ್ಲ ಹೇಳಿ? ಟ್ರಾಫಿಕ್ ಸಿಗ್ನಲ್ ಕಿರಿಕಿರಿ ಇದೆ, ದೇವಾಲಯಗಳು ಕೂಡ ಕ್ಯೂ ನಿಂತ್ಕೋಬೇಕಾಗಿದೆ, ಬಸ್ ನಿಲ್ದಾಣಗಳಲ್ಲಿ ಆ ಜನಜಂಗುಳಿ ಹೆಚ್ಚಿರುತ್ತೆ, ಸೊ ರೈಲ್ವೆ ನಿಲ್ದಾಣಗಳಲ್ಲೂ ಕೂಡ ಅಷ್ಟೇ ರಶ್ ಇರುತ್ತೆ. ಈ ಸಂದರ್ಭದಲ್ಲಿ ಈಗ ಮೆಟ್ರೋದಲ್ಲಿ ಒಂದು ರೀತಿಯಾದಂತಹ ಕಿರಿಕಿರಿ ಉಂಟಾಗಿದೆ. ಹಾಗಾದ್ರೆ ಆ ಕಿರಿಕಿರಿ ಏನಪ್ಪಾ? ಎಂತಹ ಕಿರಿಕಿರಿಯನ್ನ ಇನ್ನು ಮುಂದೆ ಐಟಿ ಸಿಟಿಯ ಜನರು ಎದುರಿಸಬೇಕಾದಂತ ಅನಿವಾರ್ಯತೆ ಎದುರಾಗಿದೆ ಅಂತಂದ್ರೆ, ನೋಡಿ, ಈಗ ನಾವು ಗಮನಿಸ್ತಾ ಇದ್ದೀವಿ, ರಾಜ್ಯದ ರಾಜಧಾನಿಯಲ್ಲಿ ಜೋರಾಗ್ತಾ ಇದೆ ಭಿಕ್ಷಾಟನೆ. ಈ ಬೆಗ್ಗಿಂಗ್ ದಂಧೆ ಈಗ ಜೋರಾಗ್ತಾ ಇದೆ. ಸೊ ಹೈಫೈ ಲೀಡ್ QR ಕೋಡ್ ಸ್ಕ್ಯಾನ್ ಮಾಡಿ ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ ಭಿಕ್ಷುಕರೋರ್ವರು. ಗಮನಿಸ್ತಾ ಇದ್ದೀರಿ, ರಾಜ್ಯದ ರಾಜಧಾನಿಯಲ್ಲಿ ಜೋರಾಗ್ತಾ ಇದೆ ಭಿಕ್ಷಾಟನೆ. ಭಿಕ್ಷೆ ಬೇಡಿ ಕೋಟ್ಯಾಧಿಪತಿಗಳಾಗಿರುವಂತಹ ಘಟನೆಗಳು ಎಷ್ಟೋ ಇದೆ. ಆದ್ರೆ ಉದ್ಯಾನ ನಗರಿಯ ಮೆಟ್ರೋ ರೈಲ್ನಲ್ಲೂ ಕೂಡ ಭಿಕ್ಷಾಟನೆಯನ್ನ ಆರಂಭ ಮಾಡಿದ್ದಾರೆ. ಇದೇನು ಹೊಸದಲ್ಲ ಅಂತ ಅನ್ಕೋಬಹುದು. ಆದ್ರೆ ಅಂಗವಿಕಲನೊಬ್ಬ ಮೆಟ್ರೋ ಟ್ರೈನ್ ಒಳಗಡೆ ಭಿಕ್ಷಾಟನೆಯನ್ನ ಮಾಡಿರುವಂತದ್ದು. ಮೆಟ್ರೋ ಟ್ರೈನ್ ಒಳಗಡೆ ಟ್ರೈನ್ ನಲ್ಲಿ ಪ್ರಯಾಣ ಮಾಡೋದಕ್ಕೆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ದಾರೆ. ಇವ್ರನ್ನೆಲ್ಲ ಭಿಕ್ಷುಕರು ಅನ್ನಕ್ಕಾಗತ್ತಾ? ನೋ ಚಾನ್ಸ್ ಅಟು. ಒಂದು ಕಾಮನ್ ಪರ್ಸನ್ ಆದ್ರೂ ಕೂಡ ಹಣವನ್ನ ಪೇ ಮಾಡಿ ಹೋಗ್ತಾನೆ. QR ಕೋಡ್ ಬಳಸೋದು ಅತಿ ಕಡಿಮೆ. ಬಟ್ ಇಲ್ಲಿ ಭಿಕ್ಷುಕನವ್ರು ನೋಡಿ ಎಷ್ಟು ಟ್ಯಾಲೆಂಟೆಡ್ ಇದ್ದಾರೆ. ಚಲ್ಲಘಟ್ಟ ಟು ವೈಟ್ ಫೀಲ್ಡ್ ಮಾರ್ಗದಲ್ಲಿ ಭಿಕ್ಷಾಟನೆಯನ್ನ ಮಾಡಿದ್ದಾರೆ. ರಾಜ್ಯದ ರಾಜಧಾನಿಯಲ್ಲಿ ಈಗ ಭಿಕ್ಷಾಟನೆಯದ್ದೇ ಸದ್ದು ಗದ್ದಲ. ತನ್ನ ದೈಹಿಕ ಊನವನ್ನ ತೋರಿಸಿಕೊಂಡು ಭಿಕ್ಷಾಟನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಸ್, ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ. ಸಿಲಿಕಾನ್ ಸಿಟಿ ಜನರು ಇಷ್ಟು ದಿನಗಳ ಕಾಲ ಎಲ್ಲೆಲ್ಲಿ ಭಿಕ್ಷಾಟನೆಯನ್ನ ನೋಡಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅನುಭವಿಸಿರ್ತೀವಿ. ರೋಡ್ ಸೈಡ್ ನಲ್ಲಿ ಭಿಕ್ಷೆ ಬೇಡ್ತಾರೆ, ಹೋಟೆಲ್ಗಳ ಅಕ್ಕಪಕ್ಕ ಭಿಕ್ಷೆ ಬೇಡ್ತಾರೆ, ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಭಿಕ್ಷೆ ಬೇಡ್ತಾರೆ, ದೇವಾಲಯಗಳ ಹತ್ರ ಭಿಕ್ಷೆ ಬೇಡ್ತಾರೆ. ಎಲ್ಲಿ ಅವ್ರು ಭಿಕ್ಷೆ ಬೇಡತಾ ಇರುವಂತ ಜಾಗನೇ ಇಲ್ಲ. ಸೊ ಮೆಟ್ರೋದಲ್ಲಾದ್ರೂ ಆರಾಮಾಗಿರ್ಬೋದಪ್ಪ, ಪೀಸ್ಫುಲ್ ಆಗಿರ್ಬೋದಪ್ಪ ಅಂತ ಅಂದ್ಕೊಂಡವ್ರಿಗೆ ಈಗ ಅವ್ರಿಗೂ ಕೂಡ ಶಾಕ್ ಎದುರಾಗಿದೆ. ಗಮನಿಸ್ತಾ ಇದ್ರ ದೃಶ್ಯಗಳನ್ನ. ಮೆಟ್ರೋದಲ್ಲಿ ಅಂಗವಿಕಲನೋರ್ವರು ಸೊ ಭಿಕ್ಷಾಟನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಕಿರಿಕಿರಿಯನ್ನ ಅನುಭವಿಸಿದ್ದಾರೆ ಬೆಂಗಳೂರಿನ ಜನತೆ. ಹೊಸ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ನಮ್ಮ ಮೆಟ್ರೋ ರೈಲು ಒಳಗಡೆ ವಿಶೇಷ ಚೇತನ ವ್ಯಕ್ತಿ ಭಿಕ್ಷಾಟನೆಯನ್ನ ಮಾಡ್ತಿದ್ದಾರೆ.
ಚಲ್ಲಘಟ್ಟದಿಂದ ವೈಟ್ ಫೀಲ್ಡ್ ಮಾರ್ಗದ ಮೆಟ್ರೋದಲ್ಲಿ ಪ್ರಯಾಣಿಕರಂತೆ ವ್ಯಕ್ತಿ ಭಿಕ್ಷೆಯನ್ನ ಬೇಡಿದ್ದಾನೆ. ತನ್ನ ದೈಹಿಕ ಊನವನ್ನ ತೋರಿಸಿಕೊಂಡು ಭಿಕ್ಷಾಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಈ ದೃಶ್ಯಗಳನ್ನ ಕಂಡು ಪ್ರಯಾಣಿಕರು ದಂಗಾಗಿದ್ದಾರೆ. QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಟಿಕೆಟ್ ಅನ್ನ ಪಡೆದು ಭಿಕ್ಷೆಯನ್ನ ಬೇಡಿರೋದು ಒಂದು ಕಡೆ ಅಚ್ಚರಿಗೆ ಎಡೆ ಮಾಡಿ ಕೊಟ್ಟಿದೆ ಅಂತಾನೆ ಹೇಳ್ಬಹುದು. ಮೆಟ್ರೋ ರೈಲ್ನಲ್ಲಿ ಭಿಕ್ಷೆ ಬೇಡ್ತಾ ಇರುವಂತಹ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಹರ್ಷಿತಾ ಪಾಟೀಲ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಹರ್ಷಿತಾ, ಗಮನಿಸ್ತಾ ಇದೀವಿ, ನಿಜಕ್ಕೂ ಕೂಡ ಒಂದು ಕಡೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಜನರು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಕಿರಿಕಿರಿ ಅನುಭವಿಸ್ತಾ ಇದ್ರು. ದೇವಸ್ಥಾನಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ, ರೈಲ್ವೆ ನಿಲ್ದಾಣಗಳಲ್ಲಿ ಎಲ್ಲಂದ್ರಲ್ಲೇ ಭಿಕ್ಷಾಟನೆಯನ್ನ ಮಾಡೋರನ್ನ ಗಮನಿಸಿದ್ವಿ, ಮೆಟ್ರೋ ಒಂದು ಬಿಟ್ಟು. ಈಗ ಮೆಟ್ರೋಗೂ ಎಂಟ್ರಿ ಕೊಟ್ಬಿಟ್ಟಿದಾರಲ್ಲ ಬೆಗ್ಗರ್ಸ್ ಅಂತ. ಭಿಕ್ಷಾಟನೆ ಅನ್ನೋದು ಏನಾಗಿದೆ, ಒಂದ್ ರೀತಿಯಾಗಿ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ. ಎಲ್ಲರಲ್ಲಿ ತಮ್ಮದೇ ಒಂದು ಜಾಗ ಮಾಡ್ಕೊಂಡು ಭಿಕ್ಷೆ ಬೇಡಕ್ಕೆ ಮುಂದಾಗ್ತಾರೆ. ಇಷ್ಟು ದಿನ ನಾವು ಬಸ್ ಆಗಿರ್ಬಹುದು, ರೈಲ್ವೆ ಸ್ಟೇಷನ್ ಗಳಲ್ಲಿ, ಟ್ರಾಫಿಕ್ ಸಿಗ್ನಲ್ ಗಳಲ್ಲಿ ನೋಡಿದ್ವಿ. ಅದಕ್ಕೂ ನಾವು ಬಸ್ ಒಳಗಡೆ ಹೋಗಿ ಕೂಡ ಭಿಕ್ಷೆ ಬೇಡೋದನ್ನ ಕೂಡ ನೋಡಿದ್ವಿ. ಆದ್ರೆ ಇವತ್ತು ನಮ್ಮ ಮೆಟ್ರೋ ಒಳಗಡೆನೆ ಎಂಟ್ರಿ ಕೊಟ್ಟು ಈಗ ಭಿಕ್ಷಾಟನೆ ಮಾಡೋಕೆ ಆರಂಭ ಮಾಡ್ಬಿಟ್ಟಿದ್ದಾರೆ. ಇನ್ನು ಚಲ್ಲಘಟ್ಟ ಟು ವೈಟ್ ಫೀಲ್ಡ್ ಕಡೆಗೆ ಹೋಗ್ತಾ ಇರುವಂತ ಮೆಟ್ರೋ ಒಳಗಡೆ ಆ ವ್ಯಕ್ತಿ ಏನಂತಂದ್ರೆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಮೆಟ್ರೋ ಒಳಗಡೆ ಎಂಟ್ರಿ ತಗೋತಾನೆ. ಅಲ್ಲಿ ಎಂಟ್ರಿ ತಗೋತಿದ್ದಾಗೆ ತನ್ನ ಕಾಲು ಹುಳುವನ್ನ ಅದೇ ಒಂದು ನೆಪವಾಗಿ ಮಾಡ್ಕೊಂಡು ಅಲ್ಲಿ ಪ್ರಯಾಣಿಕರ ಹತ್ರ ಭಿಕ್ಷೆನ ಬೇಡಕ್ಕೆ ಮುಂದಾಗ್ತಾನೆ. ಸದ್ಯ ಈ ಒಂದು ಘಟನೆ ಈಗ ಮತ್ತೆ ವರ್ಷ ಕೂಡ ಇದೇ ಒಂದು ಘಟನೆ ನಡೆದಿತ್ತು. ಯುವಕನೊಬ್ಬ ಕೂಡ ಭಿಕ್ಷೆ ಬೇಡಕ್ಕೆ ಅಲ್ಲಿ ಒಳಗಡೆ QR ಕೋಡ್ ಟಿಕೆಟ್ ತರ ತಗೊಂಡು ಸ್ಕ್ಯಾನ್ ಮಾಡಿ ಒಳಗಡೆ ಎಂಟ್ರಿ ಕೊಟ್ಟು ಭಿಕ್ಷೆ ಬೇಡ್ತಾ ಇದ್ದ. ಆ ಒಂದ್ ವೇಳೆಯಲ್ಲಿ ಕೂಡ ಆ ವ್ಯಕ್ತಿಯನ್ನ ಹಿಡಿದು ಅಧಿಕಾರಿಗಳು ಕೂಡ ಅವನ ಹತ್ರ ದಂಡವನ್ನ ಕೂಡ ತೆಗೆದುಕೊಂಡಿದ್ರು. ಆದ್ರೆ ಈಗ ಮತ್ತೆ ಅದೇ ರೀತಿಯ ಒಂದು ಘಟನೆ ಈಗ ಮತ್ತೆ ಮರುಕಳಿಸಿದೆ. ಇವತ್ತು ಏನಂತಂದ್ರೆ ನಾರ್ಮಲ್ ಆಗಿ ಪ್ರಯಾಣಿಕರಲ್ಲಿ ಹೋಗಿ ಅಲ್ಲಿ ಒಳಗಡೆ ಮೆಟ್ರೋ ಪ್ರಯಾಣಿಕರ ಹತ್ರ ದುಡ್ಡು ಕೇಳ್ತಾ ಇದ್ದ, ಭಿಕ್ಷೆ ಬೇಡ ಒಂದು ಬೆರಳು ಮಾಡುವಂತ ಘಟನೆಗಳು ನಡೀತಾನೆ ಇದೆ. ಸದ್ಯ ಈಗ ಮತ್ತೊಂದು ಆ ರೀತಿಯ ಒಂದು ಘಟನೆ ಕೂಡ ಈಗ ಬೆಳಕಿಗೆ ಬಂದಿದೆ. ಸದ್ಯ ಅಧಿಕಾರಿಗಳು ಕೂಡ ಯಾವ ರೀತಿಯಾಗಿ ಕಾದು ನೋಡ್ಬೇಕಾಗಿರುವಂತದ್ದು ಚಂದ್ರಕಲಾ. ಹರ್ಷಿತಾ, ಓಕೆ, BMRC ಅಲ್ಲಿ ಇದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ಬೋದು ಅಂತ. ಯಾಕಂದ್ರೆ ಬರೀ ಮೆಟ್ರೋದಲ್ಲಿ ಇಷ್ಟು ದಿನ ನಾವು ಬರೀ ಕಿರಿಕಿರಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ವಿ, ಸೆಕ್ಯೂರಿಟಿಗಳ ಇಶ್ಯೂಸ್ ಗಳನ್ನ ನಾವು ನೋಡಿದ್ವಿ. ಬಟ್ ಈಗ ಭಿಕ್ಷಾಟನೆ ಕೂಡ ಆಗ್ತಾ ಇದೆ BMRC ಅಲ್ಲಿ. ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು ಅಂತ? ಚಂದ್ರಕಲಾ, ಏನಂತಂದ್ರೆ ಇತ್ತೀಚಿನ ಕೆಲವು ತಿಂಗಳುಗಳ ಹಿಂದೆ ಏನಂತಂದ್ರೆ ಈಗ ಗಲೀಜಾಗಿರುವಂತ ಬಟ್ಟೆಗಳನ್ನ ಧರಿಸಿ ಮೆಟ್ರೋ ಒಳಗಡೆ ಪ್ರಯಾಣ ಮಾಡ್ತಾ ಇರುವಂತ ವೇಳೆ ಆ ರೈತನಿಗೆ ಅವಮಾನ ಮಾಡಿ ಒಂದು ಘಟನೆ ಕೂಡ ನಡೆದಿರೋದನ್ನ ನಾವೆಲ್ಲ ನೋಡಿದೀವಿ. ಸದ್ಯ ಆವಾಗಿನಿಂದ ಮೆಟ್ರೋ ಅಧಿಕಾರಿಗಳು ಯಾರಿಗೂ ಕೂಡ ಭೇದ ಭಾವ ಮಾಡದೆ ಎಲ್ರನ್ನೂ ಕೂಡ ಸಮಾನಾಗಿ ನೋಡಿ ಒಳಗಡೆ ಎಂಟ್ರಿಗಾಗಿ ಬಿಡ್ತಾ ಇದ್ದಾರೆ. ಸದ್ಯ ಅಲ್ಲಿ ಏನಂತಂದ್ರೆ ಸಾಮಾನ್ಯವಾಗಿ ನಾರ್ಮಲ್ ಆಗಿ ಏನೇನ್ ಚೆಕಿಂಗ್ ಮಾಡ್ಬಿಟ್ಟು ಒಳಗಡೆ ಕಳಿಸ್ತಾರೆ. ಆದ್ರೆ ನಾರ್ಮಲ್ ಪ್ರಯಾಣಿಕನಂತೆ ಹೋಗಿ ಆ ಮೆಟ್ರೋ ಒಳಗಡೆ ಈ ರೀತಿಯಾಗಿ ಭಿಕ್ಷೆ ಬೇಡೋದು ಕೂಡ ಸರಿಯಲ್ಲ. ಇದಕ್ಕೆ ಅಲ್ಲಿ ಮೆಟ್ರೋ ಪ್ರಯಾಣಿಕರು ಕೂಡ ಕೊಂಚ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ದಾರೆ ಮೆಟ್ರೋ ಅಧಿಕಾರಿಗಳಿಗೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ಅದಕ್ಕೆ ಕೂಡ ಸಾಕಷ್ಟು ಜನರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರ ಮೇಲೆ ಆಕ್ಷನ್ ಕೂಡ ಆಗ್ಬೇಕು. ಸದ್ಯ BMRC ಅಧಿಕಾರಿಗಳು ಕೂಡ ಇದಕ್ಕೆ ಗಮನ ಹರಿಸಿ ಒಂದು ಆಕ್ಷನ್ ಅನ್ನ ತಗೋಬೇಕು ಅಂತ ಹೇಳಿ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕಳೆದ ಬಾರಿ ಈ ರೀತಿಯ ಘಟನೆ ನಡೆದಾಗ್ಲೂ ಕೂಡ ಆ ವ್ಯಕ್ತಿಯ ಮೇಲೆ ಫೈನ್ ಅನ್ನ ಹಾಕಿ ದಂಡವನ್ನ ಕೂಡ ವಿಧಿಸಿದ್ರು. ಸದ್ಯ ಈ ರೀತಿಯಾಗಿ ಮತ್ತೆ ಈ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಭಿಕ್ಷೆ ಬೇಡ್ತಾ ಇರೋದು ಕಂಡು ಬಂದಿದೆ. ಸದ್ಯ ಅಧಿಕಾರಿಗಳು ಕೂಡ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಅಷ್ಟೇ ಏನಂತಂದ್ರೆ ಸಾಮಾನ್ಯವಾಗಿ ಮೆಟ್ರೋ ಒಳಗಡೆ ಪ್ರಯಾಣ ಮಾಡ್ಬೇಕಾದ್ರೆ ಒಂದ್ ರೀತಿಯಾಗಿ ಅಲ್ಲಿ ಸಾಕಷ್ಟು ಗದ್ದಲ ಇರುತ್ತೆ ಮೆಟ್ರೋ ಒಳಗಡೆ. ಯಾಕಂದ್ರೆ ಈ ರೀತಿಯಾಗಿ ಘಟನೆಗೆ ಅಲ್ಲಿ ಅವಕಾಶ ಕೂಡ ಇರಲ್ಲ. ಆದ್ರೆ ಈಗ ಈ ರೀತಿಯಾಗಿ ಭಿಕ್ಷೆ ಬೇಡ್ತಾ ಇದ್ರೆ ಇದು ಅಲ್ಲಿ ನಮ್ಮ ಮೆಟ್ರೋ ಕೂಡ ಒಂದು ಭಿಕ್ಷಾಟನೆಯ ಸ್ಪಾಟ್ ಆಗಿ ಕೂಡ ಮಾರ್ಪಾಡಾಗ್ಬಿಡುತ್ತೆ. ಅದಕ್ಕೂ ಮುಂಚೆ BMRC ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನರು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಚಂದ್ರಕಲಾ. ಸದ್ಯ ಕಾದು ನೋಡ್ಬೇಕಾಗಿದೆ, ಆ ವ್ಯಕ್ತಿಯನ್ನ ಗುರುತಿಸಿ ಆ ವ್ಯಕ್ತಿಯ ಮೇಲೆ ಏನಾದ್ರು ಆಕ್ಷನ್ ತಗೊಳ್ತಾರ ಅಂತ ಕಾದು ನೋಡ್ಬೇಕಾಗಿದೆ ಚಂದ್ರಕಲಾ. ಥ್ಯಾಂಕ್ ಯು ಹರ್ಷಿತಾ ಪಾಟೀಲ್, ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಈಗಾಗಲೇ ಹೇಳಿದಾಗೆ ರಾಜ್ಯದ ರಾಜಧಾನಿಯಲ್ಲಿ ಭಿಕ್ಷಾಟನೆ